ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರಲ್ರು? ನಾನು ಮುಮ್ತಾಜ್. ಬನ್ನಿ ಇವತ್ತಿನ ರೆಸಿಪಿ ನೋಡೋಣ. ಇವತ್ತು ನಾನು ನೆಯ್ಯಪ್ಪಂ ರೆಸಿಪಿ ತೋರಿಸ್ತಾ ಇದ್ದೀನಿ. ನೆಯ್ಯಪ್ಪ ಅಂದರೆ ಎಲ್ರಿಗೂ ಇಷ್ಟ, ತುಂಬಾ ಚೆನ್ನಾಗಿರುತ್ತೆ. ಪರ್ಫೆಕ್ಟಾಗಿ ನೆಯ್ಯಪ್ಪಂ ಯಾವ ಥರ ಮಾಡೋದು ಅಂತ ಇದರಲ್ಲಿ ನಾನು ಡೀಟೇಲಾಗಿ ಹೇಳ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಕೆಲವರಿಗೆಲ್ಲ ನೆಯ್ಯಪ್ಪವೆಲ್ಲ ಮಾಡಿದರೆ ಕರೆಕ್ಟಾಗಿ ಬರಲ್ಲ, ಆ ಥರ ಎಲ್ಲ ಇರೋರು ಈ ವಿಡಿಯೋ ಸ್ಕಿಪ್ ಮಾಡಿದೆ ನಾನು ಹೇಳ್ದಾಗೆ ನೋಡಿ. ಇದರಲ್ಲಿ ನಾನು ಎಲ್ಲನೂ ಡೀಟೇಲಾಗಿ ಹೇಳ್ಕೊಡ್ತೀನಿ. ಅದೇ ಥರ ಮಾಡಿದರೆ ಫಸ್ಟ್ ಟೈಮ್ ಮಾಡುವಾಗಲೂ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡ್ಕೋಬೋದು. ಬನ್ನಿ ನೋಡೋಣ. ನೋಡಿ, ಫಸ್ಟ್ ನಾನು ಇಲ್ಲಿದ್ದಕ್ಕೆ 4 ಅಚ್ಚು ಬೆಲ್ಲ ತಗೊಳ್ತಾ ಇದ್ದೀನಿ. 4 ಅಚ್ಚು ಅಂದರೆ ಒಂದು 400 ಗ್ರಾಮ್ ಬೆಲ್ಲ ಉಂಟು. ಸ್ವಲ್ಪ ಸಿಹಿ ಬೇಕು. ನೆಯ್ಯಪ್ಪ ಅಂದರೆ ಸ್ವಲ್ಪ ಸಿಹಿ ಇದ್ರೇ ಚೆನ್ನಾಗಿರೋದು ತಿನ್ನಲಿಕ್ಕೆ. ಒಂದು ವೇಳೆ ನಿಮಗೆ ಸ್ವಲ್ಪ ಸಿಹಿ ಕಡಿಮೆ ಬೇಕು ಅಂದರೆ ಬೇಕಾದರೆ ಒಂದು ಸ್ವಲ್ಪ ಕಡಿಮೆ ಮಾಡಿಕೊಂಡು ತಗೋಬೋದು ಬೆಲ್ಲ. ಅದಕ್ಕೆ 1 ಕಪ್ ನೀರು ಹಾಕಿಬಿಟ್ಟು ಇದನ್ನು ಕರಗಿಸ್ಕೋಬೇಕು. 1 ಕಪ್ಪು ಫುಲ್ಲಾಗಿ ಹಾಕಿಲ್ಲ, ಒಂದು ಸ್ವಲ್ಪ ಕಡಿಮೆ ಮಾಡಿಕೊಂಡು ಹಾಕಿದ್ದೇನೆ. ಆಮೇಲೆ ನೋಡಿ, ರೈಸ್ ಅಕ್ಕಿ ತಗೊಂಡದ್ದು ನಾನಿಲ್ಲಿ ಈ ಒಂದು ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ತಗೊಂಡಿದ್ದೇನೆ. ಅಂದರೆ ಬೆಳ್ತಿಗೆ ಹಾಕಿ ಬಿಳಿ ಹಾಕಿ ನಾವು ಇಡ್ಲಿ ದೋಸೆ ಎಲ್ಲ ಮಾಡೋ ರೈಸ್ ಉಂಟಲ್ಲ ಅದು 250 ml ಕಪ್ಪಲ್ಲಿ ನೋಡಿದರೆ 2.5 ಕಪ್ ಉಂಟು. ಗ್ಲಾಸಲ್ಲಿ ಈ ಒಂದು ಗ್ಲಾಸಲ್ಲಿ 2 ಗ್ಲಾಸ್ ಹಾಕಿ ಅದು ಚೆನ್ನಾಗಿ ತೊಳ್ಕೊಂಡು ಒಂದು 6 ಅಥವಾ 7 ಗಂಟೆ ನೆನೆಸ್ಕೋಬೇಕು. ನಾವು ನಾರ್ಮಲಾಗಿ ಅಕ್ಕಿ ಎಲ್ಲ ನೆನೆಸ್ಕೊಳ್ತೀವಲ್ಲ ಆ ಥರ. ಅಂದರೆ ನಾವು ಬೆಳಗ್ಗೆ ರುಬ್ಬಿಡೋದಾದರೆ ರಾತ್ರಿನೇ ನೆನೆಸಿಟ್ರೆ ಆಯಿತು. ನೋಡಿ, ನಾನಿವಾಗ ತಗೊಂಡದ್ದು ಇಡ್ಲಿ ರೈಸ್ ತಗೊಂಡಿದ್ದೇನೆ. ಇಡ್ಲಿ ರೈಸೇ ಬೇಕಂತಿಲ್ಲ, ನಮ್ಮ ಕೈಲಿ ಯಾವುದು ಉಂಟು ಅದನ್ನು ತಗೊಂಡ್ರೆ ಆಯಿತು. ಆಮೇಲೆ ನೋಡಿ, ಇದು ಸ್ವಲ್ಪ ಹೊತ್ತು ಜರಡಿ ಇಲ್ಲೇ ಹಾಕಿಡ್ಬೇಕು ಈ ಥರ, ಯಾಕಂದರೆ ಅದರ ನೀರೆಲ್ಲ ಹೋಗಲಿ. ನೀರು ಹೋದ ನಂತರ ನಮಗೆ ರುಬ್ಲಿಕ್ಕೋಸ್ಕರ. ಆಮೇಲೆ ಇದಕ್ಕೆ ಒಂದು ಬಾಳೆಹಣ್ಣು ಬೇಕು. ಅದು ಬಾಳೆಹಣ್ಣು ಯಾವುದು ಕೂಡ ಆಗ್ಬೋದು, ಮೈಸೂರು, ಕದಲಿ ಈ ಥರ ಯಾವುದು ಸಿಗುತ್ತೆ ಅದನ್ನು ತಗೊಳ್ಳಿ. ಅದು ಚಿಕ್ಕದಾದರೆ 2 ಹಾಕ್ಬೋದು, ಜಾಸ್ತಿ ಬೇಡ. ನಾನಿವಾಗ ಈ ಒಂದು ಬಾಳೆಹಣ್ಣು 1 ತಗೊಳ್ತಾ ಇದ್ದೀನಿ. ಆಮೇಲೆ ನೋಡಿ, ಬೆಲ್ಲ ಇಲ್ಲಿ ಕರಗಿ ಬಂದಿದೆ. ಎಷ್ಟು ಸಾಕು, ಸ್ಟವ್ ಆಫ್ ಮಾಡ್ಕೊಳ್ವಾ. ಇದನ್ನು ಸೋಸ್ಕೊಂಡು ಈ ಥರ ಒಂದು ಪಾತ್ರದಲ್ಲಿ ಹಾಕಿಬಿಟ್ಟು ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಬೆಲ್ಲದಲ್ಲಿ ಏನಾದರೂ ಕಸ ಕಡ್ಡಿ ಎಲ್ಲ ಇರುತ್ತೆ, ಅದಕ್ಕೋಸ್ಕರ ಸೋಸ್ಕೊಂಡು ಹಾಕೋದು ಒಳ್ಳೆಯದು. ಇದಿಲ್ಲಿರಲಿ. ಆಮೇಲೆ ನೋಡಿ, ಮಿಕ್ಸಿ ಜಾರ್ಗೆ ರೈಸ್ ಹಾಕಿದ್ದಾನೆ. ಇದರಲ್ಲಿ ಇವಾಗ ಸ್ವಲ್ಪನೂ ನೀರಿಲ್ಲ. ಇದರ ಜೊತೆಗೆ ಒಂದು 4 ಅಥವಾ 5 ಏಲಕ್ಕಿ ಹಾಕ್ತಾಯಿದ್ದೀನಿ. ಏಲಕ್ಕಿ ಪುಡಿ ಇದ್ರೆ ಅದಾಗ್ಬೋದು. ಆಮೇಲೆ ಸ್ವಲ್ಪ 1 ಟೀ ಸ್ಪೂನ್ ಅಷ್ಟು ಜೀರಿಗೆ, ಜೀರಿಗೆ ಹಾಕ್ತಾಯಿದ್ದೀನಿ. ಅದು 1 to 1.5 ಟೀ ಸ್ಪೂನ್ ಅಷ್ಟು ಹಾಕ್ಬೋದು ಜೀರಿಗೆ. ಆಮೇಲೆ ರೆಡಿ ಮಾಡಿಟ್ಟಿದ್ದ ಬೆಲ್ಲ ಉಂಟಲ್ಲ ಅದನ್ನು, ಬೆಲ್ಲ ಎಲ್ಲ ಹಾಕಬಾರ್ದು, ಅರ್ಧ ಭಾಗದಷ್ಟು ಹಾಕಿದರೆ ಆಯಿತು. ಅದು ತಣ್ಣಗಾಗಿದೆ. ಇದನ್ನು ಹಾಕಿ ಒಂದು ಸಲ ರುಬ್ಕೋಬೇಕು. ಅರ್ಧ ರುಬ್ಬಿದ ನಂತರ ನಾವು ಇದಕ್ಕೆ ತೆಗೆದಿಟ್ಟ ಬಾಳೆಹಣ್ಣು ಉಂಟಲ್ಲ ಅದನ್ನು ಹಾಕಿ ಇನ್ನೊಂದು ಸಲ ಚೆನ್ನಾಗಿ ರುಬ್ಬಿದ್ರಾಯಿತು. ಚೆನ್ನಾಗಿ ರುಬ್ಬೋದಂದರೆ ಜಾಸ್ತಿ ನೈಸ್ ಆಗಬಾರ್ದು, ಸಣ್ಣ ತರಿ ತರಿ ಇರೋ ಥರ ಆ ರೀತಿ ರುಬ್ಬಿದ್ರಾಯಿತು. ನಾನು ತೋರಿಸ್ತೀನಿ. ಆಮೇಲೆ ನೋಡಿ, ಇದಕ್ಕೆ ಎಕ್ಸ್ಟ್ರಾ ನೀರೇನು ನಾನಿವಾಗ ಹಾಕ್ತಾ ಇಲ್ಲ. ನಾವು ರೆಡಿ ಮಾಡಿಟ್ಟಿದ್ದ ಬೆಲ್ಲದ ಪಾನಿ ಉಂಟಲ್ಲ, ಪಾಕ ಉಂಟಲ್ಲ, ಅದನ್ನು ಮಾತ್ರ ಹಾಕಿದ್ದು, ನೀರೇನೂ ಹಾಕಿಲ್ಲ. ನೋಡಿ, ಸಣ್ಣ ತರಿ ತರಿ ಇರೋ ಥರ ಆ ರೀತಿ ರುಬ್ಕೋಬೇಕು. 2ನೇ ಸಲ ರುಬ್ಬುವಾಗ ನಾವು ಇದಕ್ಕೆ ಜೀರಿಗೆ ಏಲಕ್ಕಿ ಅದೇನೂ ಹಾಕೋಂತಿಲ್ಲ, ಹಾಕೋದು ಬೇಡ. ಆಮೇಲೆ ನೋಡಿ, ಹಿಟ್ಟೆಲ್ಲ ರುಬ್ಬಿ ಆಯಿತು. ಈ ಸೌಟಲ್ಲಿ 1 ಸೌಟಷ್ಟು ಮೈದಾ ಹಾಕಬೇಕು. ಮೈದಾ ಹಾಕುವಾಗ ನೆಯ್ಯಪ್ಪ ಸಾಫ್ಟಾಗಿ ಬರುತ್ತೆ, ಮೈದಾ ಹಾಕಬೇಕು. ಆಮೇಲೆ ಸ್ವಲ್ಪ ರುಚಿಗೆ ಬೇಕಾದಷ್ಟು ಒಂದು ಸ್ವಲ್ಪ ಉಪ್ಪು, ಆಮೇಲೆ ಸ್ವಲ್ಪ ಬೇಕಿಂಗ್ ಸೋಡಾ ಪುಡಿ ಉಂಟಲ್ಲ ಅದನ್ನು ಹಾಕಬೇಕು. ಆನಂತರ ಇದು ಕಲೋಂಜಿ ಅಂತ ಬರುತ್ತಲ್ಲ ಅದನ್ನು ಸ್ವಲ್ಪ ಒಂದು ಅರ್ಧ ಟು ಮುಕ್ಕಾಲು ಟೀ ಸ್ಪೂನ್ ಅಷ್ಟು ಕಲೋಂಜಿ, ಅಂದರೆ ಕಲೋಂಜಿ ಇದ್ದರೆ ಅದನ್ನು ಹಾಕಿ, ಇಲ್ಲಾಂದರೆ ಕಪ್ಪು ಎಳ್ಳು ಬರುತ್ತಲ್ಲ ಅದು ಇದ್ದರೆ ಅದನ್ನು ಕೂಡ ಹಾಕ್ಬೋದು. ಚೆನ್ನಾಗಿದು ಮಿಕ್ಸ್ ಮಾಡ್ಕೋಬೇಕು. ಇನ್ನು ನಮ್ಮ ಕೈಯಲ್ಲಿ ಕಪ್ಪು ಎಳ್ಳು ಇಲ್ಲ ಅಂದರೂ ಪರವಾಗಿಲ್ಲ, ಹಾಗೇನೆ ಮಾಡ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೈದಾ ಹಾಕೋದ್ರಿಂದ ಗಂಟೆಲ್ಲ ಇರುತ್ತಲ್ಲ ಅದು ಚೆನ್ನಾಗಿ ಗಂಟು ಇಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಗಟ್ಟಿ ಇರಬಾರ್ದು, ಜಾಸ್ತಿ ಲೂಸ್ ಆಗಬಾರ್ದು ಹಿಟ್ಟು, ಅದು ನೋಡಿಕೊಂಡ್ರೆ ಆಯಿತು. ಅದು ಹಿಟ್ಟಿನ ಹದ ಸರಿಯಾಗಿ ಕರೆಕ್ಟಾಗಿ ಬಂದಿಲ್ಲ ಅಂದರೆ ನೆಯ್ಯಪ್ಪ ಕರೆಕ್ಟಾಗಿ ಬರಲ್ಲ. ಆಮೇಲೆ ನೋಡಿ, ಸ್ವಲ್ಪ ಬೆಲ್ಲದ ಪಾಕ ಉಂಟಲ್ಲ ಅದು ಮಿಕ್ಕಿತ್ತು, ಅದನ್ನು ಹಾಕಿದ್ದೇನೆ. ನೋಡಿ, ಇವಾಗ ಇಷ್ಟು ಗಟ್ಟಿ ಉಂಟು, ಇನ್ನು ಜಾಸ್ತಿ ನೀರೇನೂ ಹಾಕೋದು ಬೇಡ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು 8 ಗಂಟೆ ಕಾಲ ಇದು ರೆಸ್ಟ್ ಮಾಡಲಿಕ್ಕೆ ಇಡಬೇಕು. ಅಂದರೆ ನಾವು ಸಂಜೆ ಎಲ್ಲ ಮಾಡೋದಾದರೆ ಬೆಳಗ್ಗೆನೇ ರುಬ್ಬಿಟ್ರೆ ಆಯಿತು. ನೋಡಿ, ಇವಾಗ 8 ಗಂಟೆ ಆಗಿದೆ. ಫಸ್ಟ್ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕೊಳ್ವಾ, ಜಾಸ್ತಿ ಬೇಡ. ಸಣ್ಣ ಸ್ಪೂನಲ್ಲಿ 1 to 1.5 ಸ್ಪೂನಷ್ಟು ತುಪ್ಪ ಹಾಕ್ಬೋದು. ತುಪ್ಪ ಬೇಕಾದರೆ ಸ್ವಲ್ಪ ತೆಂಗಿನಕಾಯಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ತುಪ್ಪದಲ್ಲಿ ಹುರ್ಕೊಂಡು ಆ ಥರ ಬೇಕಾದರೆ ಆ ರೀತಿ ಹಾಕ್ಬೋದು. ನಾನಿವಾಗ ಅದೇನು ಹಾಕಿಲ್ಲ. ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ವಾ. ಇವಾಗ ನೋಡಿ, ಸ್ವಲ್ಪ ಹಿಟ್ಟು ಗಟ್ಟಿಯಾಗಿ ಉಂಟು. ನಾವು ರೆಸ್ಟ್ ಮಾಡಲಿಕ್ಕೆ ಇಡುವಾಗ ಹಿಟ್ಟು ಗಟ್ಟಿಯಾಗಿ ಬರುತ್ತೆ, ಇಷ್ಟು ಗಟ್ಟಿ ಬೇಡ. ಒಂದು ಸ್ವಲ್ಪ ನೀರು ಹಾಕಬೇಕು, ಇದಕ್ಕೆ ಸ್ವಲ್ಪ ತೆಳು ಆಗಬೇಕು. ಅಂದರೆ ಬೆಲ್ಲದ ಪಾಕ ಇದ್ದರೆ ಅದನ್ನೇ ಹಾಕಿ, ಇಲ್ಲ ಅಂದರೆ ಈ ಥರ ನೀರು ಹಾಕುವಾಗ ಒಂದೇ ಸಲ ಒಮ್ಮೆಲೆ ಹಾಕಬಾರ್ದು, ಒಂದು ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಿದ್ರಾಯಿತು. ಅಂದರೆ ನಾನು ಹೇಳ್ದಾಗೆ ಹಿಟ್ಟಿನ ಹದ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಸರಿಯಾಗಿ ಬರಲ್ಲ. ಜಾಸ್ತಿ ದಪ್ಪ ಆದರೂ ಕರೆಕ್ಟ್ ಆಗಲ್ಲ, ತೆಳು ಆದರೂ ಕರೆಕ್ಟ್ ಆಗಲ್ಲ. ನೋಡಿ, ಈ ರೀತಿ ಇಷ್ಟು ಗಟ್ಟಿ ಸಾಕು. ಇದು ಕಾಣುತ್ತಲ್ಲ, ಇದು ನೋಡಿದರೆ ಆಯಿತು ನೀವು. ಸ್ಟವ್ ಆನ್ ಮಾಡಿಬಿಟ್ಟು ಎಣ್ಣೆ ಇಟ್ಟಿದ್ದೇನೆ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿ ಬರಬೇಕು. ಬಿಸಿ ಆದ ನಂತರ ನಾವಿದು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಆಮೇಲೆ ಹಿಟ್ಟು ಹಾಕಿದರೆ ಆಯಿತು. 1 ಸೌಟು ಹಿಟ್ಟು, 1 ಸೌಟು ಫುಲ್ಲಾಗಿ ಬೇಡ, ಒಂದು ಮುಕ್ಕಾಲು ಸೌಟಷ್ಟು ಹಿಟ್ಟು ಸಾಕು. ಅಂದರೆ ಜಾಸ್ತಿ ದೊಡ್ಡ ಸೈಜಲ್ಲಿ ನೆಯ್ಯಪ್ಪ ಮಾಡೋದು ಬೇಡ, ಅಂದರೆ ಒಂದು ಮೀಡಿಯಮ್ ಸೈಜಲ್ಲೇ ಮಾಡಿಕೊಂಡ್ರೆ ಒಳ್ಳೆಯದು.
ಆಮೇಲೆ ನೋಡಿ ಇದು ಎಣ್ಣೆ ಬಿಸಿ ಅದು ನೋಡ್ಕೋಬೇಕು. ಇದರಲ್ಲಿ ಎರಡು ನೋಡಿದ್ರೆ ಆಯಿತು. ಒಂದು ಹಿಟ್ಟಿನ ಹದ, ಆಮೇಲೆ ಇನ್ನೊಂದು ಎಣ್ಣೆ ಬಿಸಿ. ಎಣ್ಣೆ ಬಿಸಿ ಜಾಸ್ತಿ ಆದರೂ ಕರೆಕ್ಟಾಗಿ ಬರಲ್ಲ. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಟು ಮಾಡಿಕೊಂಡ್ರೆ ಆಯಿತು. ಆಮೇಲೆ ಹಿಟ್ಟು ಹಾಕಿದ ನಂತರ ಒಂದು ಸ್ವಲ್ಪ ಹೊತ್ತಿನ ನಂತರ ಅದುವೇ ಉಬ್ಬಿ ಬರುತ್ತೆ. ಉಬ್ಬಿ ಬಂದ ನಂತರ ಒಂದು ಸ್ವಲ್ಪ ಅದು ಹಾಗೇ ಬಿಟ್ಟುಬಿಡಿ. ಆಮೇಲೆ ಇನ್ನೊಂದು ಕಡೆ ತಿರುಗಿಸಿ ನೋಡಿ, ಈ ಥರ ತಿರುಗಿಸಿ ಹಾಕಿ ಆ ಕಡೆ ಈ ಕಡೆ ಒಂದು ಗೋಲ್ಡನ್ ಕಲರ್ ಆಗಿ ಬರೋ ತನಕ ಫ್ರೈ ಮಾಡಿದರೆ ಆಯಿತು, ಕಾಯಿಸ್ಕೊಂಡ್ರೆ ಆಯಿತು. ಬೇಗನೆ ಆಗುತ್ತೆ, ಜಾಸ್ತಿ ಟೈಮ್ ಏನು ಬೇಕಂತಿಲ್ಲ. ಇದು ಎಣ್ಣೆ ಹೀಟ್ ಜಾಸ್ತಿ ಆದರೆ ಅದು ಒಳಗಡೆ ಕುಕ್ ಆಗಲ್ಲ, ಹೊರಗಡೆ ಬೇಗ ಆಗುತ್ತೆ, ಗೋಲ್ಡನ್ ಕಲರ್ ಆಗಿ ಬರುತ್ತೆ, ಒಳಗಡೆ ಹಾಗೇ ಹಿಟ್ಟು ಥರ ಇರುತ್ತೆ. ಅದಕ್ಕೋಸ್ಕರ ಒಂದು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇಟ್ಟು ಮಾಡಿದ್ರೆ ಆಯಿತು. ಇದೆರಡೇ ನಾವು ನೋಡಿದರೆ ಆಯಿತು. ಒಂದು ಫ್ಲೇಮ್ ನೋಡ್ಕೋಬೇಕು, ಇನ್ನೊಂದು ಹಿಟ್ಟಿನ ಹದ, ಇದೆರಡು ಕರೆಕ್ಟಾಗಿ ಬರಬೇಕು. ನೋಡಿ ಈ ಥರ ಎಲ್ಲ ನೆಯ್ಯಪ್ಪನೂ ಇದೇ ಥರ ಮಾಡ್ಕೊಳ್ಳಿ. ಇದರಲ್ಲಿ ಏನಾದರೂ ನಿಮಗೆ ಅರ್ಥ ಆಗಿಲ್ಲ, ಗೊತ್ತಾಗಿಲ್ಲ ಅಂದರೆ ಕೇಳಿ ನೀವು. ಒಂದು ವೇಳೆ ಹಿಟ್ಟೇನಾದರೂ ಲೂಸ್ ಆದರೆ, ಫಸ್ಟ್ ಟೈಮೆಲ್ಲ ಮಾಡುವಾಗ ಹಿಟ್ಟೇನಾದರೂ ಸ್ವಲ್ಪ ನೀರೆಲ್ಲ ಜಾಸ್ತಿ ಆಯಿತು ಅಂದರೆ ಭಯ ಏನು ಬೇಡ, ಸ್ವಲ್ಪ ಮೈದಾ ಸ್ವಲ್ಪ ಹಾಕಿ ಚೆನ್ನಾಗಿ ಕಲಿಸ್ಕೊಂಡ್ರೆ ಆಯಿತು. ಆಮೇಲೆ ಗಟ್ಟಿ ಆದರೆ ಸ್ವಲ್ಪ ನೀರು ಹಾಕಿದ್ರೆ ಆಯಿತು. ಆ ರೀತಿ ಮಾಡ್ಕೊಳ್ಳಿ. ಎಲ್ಲ ನೆಯ್ಯಪ್ಪನೂ ಇದೇ ರೀತಿ ಮಾಡಿದ್ರೆ ಆಯಿತು. ಆಮೇಲೆ ನೋಡಿ ಈ ಒಂದು ಅಳತೆಯಲ್ಲಿ ನಾವು ಮಾಡುವಾಗ ಇದರಲ್ಲಿ ಒಂದು 14-15 ನೆಯ್ಯಪ್ಪ, ಈ ಥರ ಒಂದು ಮೀಡಿಯಮ್ ಸೈಜ್ ನೆಯ್ಯಪ್ಪ ಅಂದರೆ ಒಂದು 14-15 ನೆಯ್ಯಪ್ಪ ಆಗಿ ಸಿಗುತ್ತೆ. ಇಷ್ಟು ಲೆಕ್ಕದಲ್ಲಿ ನಮಗೆ ಸಿಗುತ್ತೆ. ಆಮೇಲೆ ಇದು 2 ದಿನ 3 ದಿನ ಎಲ್ಲ ಹಾಗೆಯೇ ಹೊರಗಡೆನೇ ಇಡ್ಬೋದು, ಫ್ರಿಜ್ಜಲ್ಲಿ ಇಡೋ ಅವಶ್ಯಕತೆ ಇಲ್ಲ. ಹೊರಗಡೆನೇ ಇಟ್ಟಿದ್ದು ಹಾಳಾಗಲ್ಲ. ನಾವು ಇದಕ್ಕೆ ಕಾಯಿ ತುರಿ ಅದೇನೂ ಹಾಕಿಲ್ಲಲ್ಲ. 2 ದಿನ 3 ದಿನ 4 ದಿನ ಇಟ್ಟರು ಇದು ಹಾಳಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಲ್ಲ ನೆಯ್ಯಪ್ಪನೂ ಈ ಥರ ಮಾಡ್ಕೊಂಡಿದ್ದೇನೆ. ಇದು ಸೈಡೆಲ್ಲ ಕ್ರಿಸ್ಪಿ ಆಗಿರುತ್ತೆ, ಅದು ಮಧ್ಯಭಾಗದಲ್ಲಿ ಸಾಫ್ಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಕಟ್ ಮಾಡಿ ತೋರಿಸ್ತೀನಿ ನಿಮಗೆ, ನೋಡುವಾಗಲೇ ಗೊತ್ತಾಗ್ಬೋದು. ತುಂಬಾ ಟೇಸ್ಟಿ ಆದಂಥ, ನೀವು ಇದೇ ಥರ ಮಾಡಿ ನೋಡಿ. ನೀವು ಫಸ್ಟ್ ಟೈಮ್ ಮಾಡುವಾಗಲೂ ನಿಮಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿ ಆದಂಥ ಒಂದು ನೆಯ್ಯಪ್ಪ ಇದು. ನೀವೆಲ್ಲರೂ ಟ್ರೈ ಮಾಡಿ ನೋಡಿ, ನಿಮಗೆಲ್ರಿಗೂ 100% ನಿಮಗೆಲ್ರಿಗೂ ಇಷ್ಟ ಆಗ್ಬೋದು. ನೋಡಿ ಒಳಗಡೆ ಎಲ್ಲ ಕಾಣುತ್ತಲ್ಲ, ಒಳಗಡೆ ಕುಕ್ ಆಗಲ್ಲ, ಆ ಥರ ಏನೂ ಇಲ್ಲ, ಚೆನ್ನಾಗಿ ಕುಕ್ ಆಗುತ್ತೆ. ಇದೇ ಥರ ಮಾಡ್ಕೊಳ್ಳಿ. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ನೆಯ್ಯಪ್ಪ ಅಂದರೆ ಮಕ್ಕಳಿಗಂತಲ್ಲ, ಎಲ್ರಿಗೂ ಇಷ್ಟನೇ. ನೀವು ಒಂದ್ಸಲ ಮಾಡಿ ನೋಡಿ, ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ. ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.